ನೋಡಿ ಸಖತ್ ಮಳೆ ಬರ್ತಿದೆ. ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣವಾ? ನೋಡಿ ಎಷ್ಟೊಂದು ಮಳೆ ಬರ್ತಿದೆ. ನೋಡಿ ನಮ್ಮ ಮನೇಲಿ ಈಗ ತಾನೇ ನಾಟಿ ಕೋಳಿಗಳನ್ನ ಮರಿ ಮಾಡಿಸಿದೀವಿ. ನಿಮ್ಗೇನಾದರೂ ನಾಟಿ ಕೋಳಿ ಸಾಕಬೇಕು ಅಂತ ಆಸೆ ಇದ್ದರೆ ಕೆಲವೊಂದೊಂದ್ಸಲ ಟಿಪ್ಸ್ಗಳನ್ನ ಹೇಳ್ತೀನಿ, ಫಾಲೋ ಮಾಡಿ. ನೋಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ. ನಿಮ್ಗೇನಾದ್ರು ನೆನಿಬೇಕು ಅಂತ ಆಸೆ ಆದರೆ ಬಂದು ನಮ್ಮ ಮನೆ ಹತ್ರ ಡ್ಯಾನ್ಸ್ ಮಾಡ್ಕೊಂಡು ನೆನೀರಿ. ಮಿಕ್ಕಿದೆಯಲ್ಲ ಯಾಕೆ ಅಲ್ವಾ? ಇವತ್ತೇನು ರೆಸಿಪಿ ಮಾಡ್ತೀನಿ ಇಷ್ಟೊತ್ತಿನಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಕರೆಂಟ್ ಬೇರೆ ಇಲ್ಲ, ಚಾರ್ಜರ್ ಲೈಟ್ ಇಟ್ಕೊಂಡು ಇವತ್ತು ವಡೆ ಮಾಡೋಣ ಆಯ್ತಾ? ಈ ಮಳೆಯಲ್ಲಿ ವಡೆ ತಿಂತಾ ಇದ್ರೆ ಆಹಾ, ಕಳ್ದೋಗ್ಬೇಕು ಕಣ್ರಿ, ಕಳ್ದೋಗ್ಬೇಕು. ನೀವು ಮಾಡ್ಕೊಳ್ಳಿ ಈ ರೆಸಿಪಿನ, ಚೆನ್ನಾಗಿ ಮಾಡಿ, ಚೆನ್ನಾಗಿ ತಿಂದು ನಂತರ ಗುಂಡ್ಗುಂಡಕ್ಕಾಗಿ ಬನ್ನಿ. ಒಡೆಕಾಳು ಅಂತಂದರೆ ಇದು ತಡ್ನಿ ಕಾಳು. ಈ ತಡ್ನಿ ಕಾಳ ನೆನೆಯೋಕ್ಕೆ ಅಂತ ಮಡಗಿದೆ. ಇದು ನನಗೆ ಚೆನ್ನಾಗಿ ಈ ಸಿಪ್ಪೆ ಎಲ್ಲ ಹೋಗೋ ಥರ ಜಾಲಿಸ್ತಾರೆ ನಮ್ಮ ಅತ್ತೆ, ನನಗೆ ಬರಲ್ಲ. ಅವ್ರು ಜಾಲಿಸ್ತಾರೆ, ನಾನು ನೆನೆ ಹಾಕಿದ್ದೆ ಒಟ್ಟಿನಲ್ಲಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಈ ತಡ್ನಿ ಕಾಳಿಲ್ಲ ಅಂತ ಅಂದರೆ ಈ ಥರ ಕಡಲೆಕಾಳು ಇರುತ್ತಲ್ಲ, ಈ ಕಡಲೆಕಾಳನ್ನ ನೆನೆ ಹಾಕ್ಬಿಟ್ಟು ಈಗ ನಾನು ಏನು ಹೇಳ್ಕೊಡ್ತೀನಿ ಅದೇ ಮೆಥಡಲ್ಲಿ ಮಾಡಿ, ಓಕೆನಾ? ಇವಾಗ ಸ್ಟೆಪ್ 1. ಈ ಸ್ಟೆಪ್ 1ಅಲ್ಲಿ ಏನು ಅಂತಂದರೆ ರುಬ್ಬೋದಕ್ಕೆ ಕಾಳುಗಳು ರೆಡಿಯಾಗಿದೆ. ನೆಕ್ಸ್ಟು ಕಾಳುಗಳ ಜೊತೆಗೆ 2 ಬೆಳ್ಳುಳ್ಳಿ, ಅಂದರೆ ಇಷ್ಟು ದಪ್ಪದು ಬೆಳ್ಳುಳ್ಳಿ ಇರುತ್ತಲ್ಲ, 2 ಹಾಕಿದ್ದೀನಿ. ಚಕ್ಕೆ ಲವಂಗ ಫ್ಲೇವರ್ಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಆದರೂ ಹಾಕೋಬೋದು. ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ರುಬ್ಬಬೇಕು. ನಮ್ಮ ಮನೇಲಂತೂ ಇವತ್ತು ಕರೆಂಟ್ ಇಲ್ಲ. ಇವತ್ತು ವಡೆ ಆಗಿರೋದ್ರಿಂದನೂ ಕೈಯಲ್ಲೇ ರುಬ್ಬೋದು. ನೋಡಿ, ಕರೆಂಟೇ ಇಲ್ಲ. ನಮ್ಮ ಹಳ್ಳಿ ಕಡೆಲೆಲ್ಲ ಮಳೆ ಇಲ್ಲ, ಮಳೆ ಬರ್ತೈತೆ ಅಂತ ಅಂದರೆ ಸಾಕು ಕರೆಂಟ್ ತೆಗೆದುಬಿಡ್ತಾರೆ. ಕರೆಂಟ್ ಇದ್ದಿದ್ರೂ ಒಳ್ಕಲಲ್ಲೇ ರುಬ್ಬೋದು, ಯಾಕೆಂದರೆ ಒಡೆಗಲ್ವಾ ಆಡಿಸ್ತಾ ಇರೋದು, ವಡೆ ಮಾಡೋದಕ್ಕೆ ಅಂತ. ಸೊ ನೋಡಿ ಯಾವ ಥರ ಮಾಡ್ತೀನಿ ಅಂತ. ನೋಡಿ ಒಳ್ಕಲೆಲ್ಲ ತೊಳೆದು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ರುಬ್ತಾ ಇದ್ದೀನಿ. ನೀವು ಮಿಕ್ಸಿ ಜಾರಲ್ಲಿ ರುಬ್ಕೋಬೋದು, ನಾವು ಒಳ್ಕಲಲ್ಲಿ ರುಬ್ತೀವಿ. ಏನಕ್ಕೆ ಅಂತ ಅಂದರೆ ಇವತ್ತು ಕರೆಂಟು ಇಲ್ಲ, ಜೊತೆಗೆ ವಡೆ ಕಾಳನ್ನ ಹಳ್ಳಿ ಕಡೆ ಎಲ್ಲ ಒಳ್ಕಲಲ್ಲೇ ರುಬ್ಬೋದು. ಸಿಟಿಯವರೆಲ್ಲ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿ. ಕರೆಂಟು ಇಲ್ಲ, ತಾಜಿಟ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಆಯ್ತಾ? ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ, ಇವಾಗ ನಾವು ರುಬ್ಬಿಟ್ಟಿದ್ವಲ್ಲ ಈ ಕೆಂಪು ಮಸಾಲ, ಇದು ರೆಡಿಯಾಗಿದೆ. ಈ ರೆಡಿಯಾಗಿರೋದಕ್ಕೆ ನಾನಿವಾಗ ಕಾಳುಗಳನ್ನ ಹಾಕ್ತಾಯಿದ್ದೀನಿ. ಅದೇ ಕಡಲೆಬೇಳೆ ಮತ್ತು ತಡ್ನಿಕಾಳು ನೆನೆಸಿರೋದನ್ನ ಈಗ ರುಬ್ಬಲಿಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ರುಬ್ಬೋಣ. ಚೆನ್ನಾಗಿ ರುಬ್ಕೋಬೇಕು ಇದನ್ನು. ಅಂದರೆ ತರ್ತರಿಯಾಗಿ ರುಬ್ಬಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ, ಗರಮ್ಮಾಗಿ ಬರುತ್ತೆ.
ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ರುಬ್ಕೊಳ್ಳಿ. ನೋಡಿ ಇವಾಗ ರುಬ್ಬಾಗಿದೆ. ನೋಡಿ ಈ ಹದದಲ್ಲಿ ನಾನು ರುಬ್ಬಿಟ್ಟಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಒಂದು ದಪ್ಪ ಈರುಳ್ಳಿ ಉದುರಿಸಿದ್ದೀನಿ, ಮತ್ತು ಕರಿಬೇವು ಸೊಪ್ಪು ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿರೋದು. ಇಷ್ಟು ಒಡೆದು ಇಟ್ಟು ರೆಡಿಯಾಗಿದೆ. ಈ ರೆಡಿ ಆಗಿರೋದಕ್ಕೆ ಇಲ್ಲೇನು ಐಟಮ್ಸ್ ಇತ್ತು, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕಿ ಕಲಸೋಣ. ಎಲ್ಲ ಐಟಮ್ಸ್ನು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಬೇಕು. ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಏನ್ ಮಳೆಗೆ ನಮ್ಮ ಮನೇಲಿ ಕರೆಂಟೇ ಇಲ್ಲ ಗೊತ್ತಾ. ಮಳೆಯಲ್ಲಿ ಒಡೆ ತಿಂತಾ ಇದ್ರೆ ಒನ್ಸ್ ಮೋರ್ ಅಂತ ಕೇಳ್ತಾನೆ ಇರ್ಬೇಕು ನೀವೆಲ್ರೂ. ಇವಾಗ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಅಂತ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ಇವಾಗ ನಾನು ಒಡೆನ ನೋಡಿ ಇಷ್ಟು ಸೈಜಲ್ಲಿ ನಾನು ತಗೊಂಡು ತಟ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ ನೀವು ತಟ್ಬೋದು. ನಾನು ಸ್ಟಾರ್ಟಿಂಗು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಸ್ವಲ್ಪ ದೊಡ್ಡದಾಗೆ ತಟ್ಟಿದೆ. ಚಿಕ್ಕದಾಗಿ ತಟ್ಟಿದ್ರೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ತಟ್ಟಿ. ಕಟ್ ಮಾಡಿ ಎಲ್ಲ ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿರ್ತೀನಿ. ಈ ರೆಸಿಪಿನ ಎಣ್ಣೆ ಚೆನ್ನಾಗಿ ಕಾದಿದೆ. ಮಳೆಯಲಿ ಒಡೆ ಜೊತೆಯಲಿ ದಿನವಿಡೀ ತಿನ್ನುತ್ತಲೀ. ಹೇಗಿದೆ ಸಾಂಗು? ಹೆಂಗೆ ನಾವು ಗೊತ್ತಲ್ಲ ನಿಮಗೆ? ಸೂಪರಾ? ನೋಡಿ ವಡೆ ಚೆನ್ನಾಗಿ ಬೆಂದಿದೆ. ಈ ಥರ ಕಲರ್ ಚೇಂಜ್ ಆದಮೇಲೆ ಇವಾಗ ಇದನ್ನ ಪ್ಲೇಟ್ಗೆ ಹಾಕಿ. ನೋಡಿ ವಡೆ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ. ನಮ್ಮ ಮಂಡ್ಯ ಸ್ಟೈಲಲ್ಲಿ ಇದೇ ಮೆಥಡಲ್ಲಿ ಮಾಡೋದು ವಡೆನ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನೀವು ಯಾವ ಥರ ವಡೆ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು ನಿಮಗೆ. ನಮ್ಮ ಈ ವ್ಲಾಗ್ನ ನೀವು ಇಷ್ಟೊಂದು ಟೈಮ್ ಕೊಟ್ಟು ನೋಡ್ತಾ ಇರೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮನ್ನು ಅಂತ ಕೇಳ್ಕೊತಾ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ.